ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ವಿಲೇಜ್ ಲೈಫ್ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಯೂಸ್ಫುಲ್ ಇದೆ, ಹಾಗೆ ಎಂಟರ್ಟೈನಿಂಗ್ ಆಗಿದೆ. ನೀವು ಕೂಡ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹೇಗಿದ್ದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಾರ್ನಿಂಗ್ 11 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಜನವರಿ 2nd ವೀಕ್ನಲ್ಲಿ ನಾವು ನಮ್ಮ ಅಮ್ಮನ ಊರಿಗೆ ಹೋಗಿದ್ವಿ. ಆ ಟೈಮಲ್ಲಿ ನಮ್ಮ ಹೊಲಕ್ಕೆ ಕೂಡ ಬಂದಿದ್ದೇವೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ನೋಡಿ ಎಷ್ಟೊಂದಿದೆ. ನೋಡಿ ಇಲ್ಲಿ ಎಷ್ಟೊಂದಾಗ ನೋಡಿ. ಡಿಸೆಂಬರ್ ಮತ್ತು ಜನವರಿ ಟೈಮ್ನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಅವರೆಕಾಯಿ ಬಿಟ್ಟಿದ್ದಾವು. ತುಂಬಾ ಬಿಡ್ತಾವೆ ಇವು. ಎಷ್ಟು ಮಸ್ತಾಗ್ಯಾವಲ್ಲ. ತುಂಬಾ ಫ್ರೆಶ್ ಆಗಿದೆ. ಸೊ ಅದರಲ್ಲಿನೂ ಇದು ರೆಡ್ ಆ್ಯಂಡ್ ಗ್ರೀನ್ ಆಗಿ ಮಿಕ್ಸ್ ಇರುವಂಥ ಅವರೆಕಾಯಿ. ಇದರಲ್ಲಿ ಬರೀ ಗ್ರೀನ್ ಒಂದು ಅವರೆಕಾಯಿ ಕೂಡ ಬರುತ್ತೆ. ಇದು ಎರಡು ಮಿಕ್ಸ್ ಇರುವಂಥ ಅವರೆಕಾಯಿ. ತುಂಬಾ ಬಿಟ್ಟಿದೆ. ಹೊಲದಲ್ಲಿ ಒಂದು ಸೈಡ್ ಹಾಕಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಫ್ರೆಶ್ ಆಗಿದೆ. ಸೊ ಇವನ್ನ ಕಿತ್ಕೊಳ್ಳೋಕ್ಕಂತ ಹೇಳ್ಬಿಟ್ಟು ನಾವು ಹೊಲಕ್ಕೆ ಬಂದಿರೋದು. ತುಂಬಾ ಚೆನ್ನಾಗಿರುತ್ತೆ. ಈ ಪಲ್ಯ ಮಾಡಿದಾಗಂತೂ ಚಪಾತಿ ರೊಟ್ಟಿಗಂತೂ ತುಂಬಾ ಸಖತ್ತಾಗಿರುತ್ತೆ. ಹಾಗೆ ರೈಸ್ ಜೊತೆಗೂ ಸೈಡ್ ಡಿಶ್ ಆಗಿ ನೀವು ಮಾಡ್ಕೋಬೋದು. ಸೊ ತುಂಬ ಟೇಸ್ಟಿ ಆಗುತ್ತೆ ಈ ಪಲ್ಯ ಮಾತ್ರ. ಹಾಗೆ ಊರಿಗೆ ಬಂದಿರೋದ್ರಿಂದ ಆವಾಗವಾಗ ಇವನ್ನ ಅವರೆಕಾಯಿ ಕಿತ್ಕೊಳ್ಳೋದಕ್ಕಂತ ಹೊಲಕ್ಕೆ ಬರ್ತಾಯಿದ್ವಿ. ಸೊ ಆವಾಗಿನ ವಿಡಿಯೋ ಇದು. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟೊಂದು ಬಿಟ್ಟಿದೆ ಅಂಥೇಳಿ. ದೊಡ್ಡ ದೊಡ್ಡ ಕಿತ್ಕೊ. ಕಿತ್ರಿ ಪುಟ. ಬರೀ ಅವ್ರಿಗೆ ಅಷ್ಟ ಕಿತ್ಕೋರಿ. ಯಾರು ನೀ ಈ ಕಡೆ ಬಾಪಿ, ಕಾಣಿಸ್ತಾ ಇಲ್ಲ. ಈ ಕಡೆ ಬಾ, ಇಲ್ಲಿ ಬಾ. ಅಲ್ಲೇ 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 ತೋರ್ಸು. ನಿನ್ನ ಕೈಯನ್ನು ತೋರ್ಸು. ಕೈಯಾಗ ಹರಿದಿದ್ದು ತೋರ್ಸು. ತಡಿ ತಡಿ ತಡಿ. ಓ ಎಷ್ಟೊಂದು ಹರಿದಿದ್ರಲ್ಲ ವಿನೀತ್ ಅಂತ ಯಾರು. ಸೂಪರ್. ಓಕೆ ಕಿತ್ರಿ, ಮತ್ತೆ ಕಿತ್ರಿ. ನೀವು ವಿನೀತ್ ಎಷ್ಟು ಹರಿದಿದ್ದಾನೆ. ಓ ಸೂಪರ್. ಹಾಂ ಅವರು ಎಷ್ಟು ಹರಿದಿದ್ದಾಳೆ. ಸೂಪರ್ ಸೂಪರ್. ವೆರಿ ಗುಡ್. ಇಲ್ಲಿ ಕಿತ್ರಿ. ಇಲ್ಲೇ ಅದಾವ ನೋಡು, ಇಲ್ಲೇ ಅದಾವ ನೋಡಿ ವಿನೀತ್. ಸಣ್ಣದು ಬೇಡ. ಓಕೆ ವಿನೀತ್ ಸಾಕು.
ಸೊ ನೋಡ್ತಾ ಇದ್ದೀರಲ್ವ ಅವರೆಕಾಯಿ ಎಷ್ಟೊಂದು ಬಿಟ್ಟಿದೆ ಅಂಥೇಳಿ. ಸೊ ವಿನೀತ್ ಮತ್ತು ಆರೋಹಿ ಇಬ್ಬರು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಅವ್ನು ಕಿತ್ಕೊಂಡು. ಸೊ ನಾವು ಕೂಡ ಎಲ್ಲರೂ ಸೇರಿ ಅವರೆಕಾಯಿ ಕಿತ್ಕೊಂಡು ಹೋಗ್ಲಿಕ್ಕಂತ ಬಂದಿದ್ವಿ. ಸೊ ಚಿರುಂದು ಸ್ಕೂಲ್ ರಜೆ ಇರಲಿಲ್ಲ, ಅವ್ನು ಸ್ಕೂಲ್ಗೆ ಹೋಗಿದ್ದ. ಸೊ ವಿನೀತ್ ಆ್ಯಂಡ್ ಆರುನ್ ಅಷ್ಟೇ ಕರ್ಕೊಂಡು ನಾವು ಹೊಲಕ್ಕೆ ಬಂದಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹುಣಸೆಕಾಯಿ ಎಷ್ಟೊಂದಾಗಿದೆ. ಇಲ್ಲೋಡಿ ಎಷ್ಟೊಂದಾಗೈತೆ, ಇಲ್ಲೋಡಿಲ್ಲೇ ಸೂಪರ್ ಆಗ್ಯಾವ. ಹಾಗೆ ಇಲ್ಲಿ ಏನೆಲ್ಲ ನೋಡ್ತಾ ಇದ್ದೀರಲ್ವ, ಈ ಹುಣಸೆಕಾಯಿ ಎಷ್ಟೊಂದಾಗಿದೆ. ಹಾಗೆ ಇಲ್ಲಿ ಹಸಿ ಕಡಲೆಕಾಯಿ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಎಳ್ಳಮಾವಾಸ್ಯೆ ಆದಮೇಲೆ ಡಿಸೆಂಬರ್ನಲ್ಲಿ ಎಳ್ಳಮಾವಾಸ್ಯೆ ಬರುತ್ತಲ್ಲ, ಅದಾದ ನಂತರ ನಾವು ಜನವರಿಯಲ್ಲಿ ಊರಿಗೆ ಹೋಗಿದ್ವಿ. ಸೊ ಆವಾಗ ನಾವು ಹೊಲಕ್ಕೆ ಬಂದಿದ್ವಿ. ಇದು ಕಡಲೆಕಾಯಿ ಎಲ್ಲ ಆಗಿರುತ್ತೆ ಆವಾಗ. ಸೊ ಆವಾಗ ಊಟಕ್ಕಂಥೇಳಿ ಎಳ್ಳಮಾವಾಸ್ಯೆ ಊಟ ಎಲ್ಲ ಕಟ್ಕೊಂಡು ಹೊಲಕ್ಕೆ ಬಂದು ಸೊ ಇದನ್ನೆಲ್ಲ ವಿಡಿಯೋನ ಶೇರ್ ಮಾಡಿದ್ದೀನಿ. ಅದರದ್ದು ವಿಡಿಯೋ ಬೇಕಿದ್ದರೆ ನಾನು ಈ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕೂಡ ಆ ವಿಡಿಯೋನ ನೋಡ್ಬೋದು. ಸೊ ಅದರಲ್ಲಿ ಡೀಟೇಲಾಗಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಇವಾಗೇನು ನೋಡ್ತಾ ಇದ್ರಲ್ವ, ಈ ಹಸಿ ಕಡಲೆ ಇವಾಗೆಲ್ಲ ಡ್ರೈ ಆಗಿ ಇವಾಗ ರಾಶಿ ಕೂಡ ಮಾಡಾಗಿದೆ. ಸೊ ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಹಸಿ ಕಡಲೆ, ಅಂದರೆ ಫ್ರೆಶ್ ಚೆನ್ನ ಅಂತ ಏನು ಹೇಳ್ತೀವಲ್ಲ, ಕಾಲ ಚೆನ್ನ ಅಂತ ಏನು ಹೇಳ್ತೀವಲ್ಲ, ಅದು ಫ್ರೆಶ್ ಆಗಿದ್ದಾಗ ಗ್ರೀನ್ ಈ ಥರ ಇರುತ್ತೆ. ಸೊ ಅದರದ್ದು ಕಂಪ್ಲೀಟ್ ವಿಡಿಯೋ ಬೇಕಿದ್ದರೆ ನೀವು ಲಾಸ್ಟ್ ವಿಡಿಯೋ ಕೊನೆಯಲ್ಲಿ ಬರುತ್ತೆ, ಅಲ್ಲಿ ಕೂಡ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅವರೆಕಾಯಿ, ಸೊ ಇಷ್ಟೊಂದಾಗಿದೆ. ಸೊ ನಾ ಆ ವಿಡಿಯೋದಲ್ಲಿನೂ ಇದೇ ಥರ ಸಿಕ್ಕಿದ್ವು ಅವರೆಕಾಯಿ. ಸೊ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಅವರೆಕಾಯಿ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ಥರ ಅವರೆಕಾಯಿ ಸಿಕ್ಕರೆ ಮಿಸ್ ಮಾಡದೆ ಇದನ್ನು ಮಾಡ್ಕೊತೀನಿ, ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿಗಂತರೂ. ಹಾಗೆ ಇಲ್ಲೊಂದು ವೆರೈಟಿ ಅವರೆಕಾಯಿ ಕೂಡ ಇದೆ, ಇದು ಉದ್ದನ ಅವರೆಕಾಯಿ ಬರುತ್ತೆ, ತೆಳ್ಳಗಿರುತ್ತಲ್ವ. ಸೊ ಇದು ಕೂಡ ತುಂಬ ರುಚಿಯಾಗಿರುತ್ತೆ. 2 ವೆರೈಟಿ ಅವರೆಕಾಯಿ ಹಾಕಿದ್ದಾರೆ ಅಮ್ಮ, ತುಂಬಾ ಬಿಡ್ತಾಯಿತ್ತು. ಬಟ್ ಇದು ಮಾತ್ರ ಇವಾಗ ಅಷ್ಟೊಂದು ಬಿಡ್ತಾ ಇರಲಿಲ್ಲ. ಸೊ ಇದು ಇನ್ನೂ ಲೇಟಾಗಿ ಬಿಡ್ತಾ ಇರುತ್ತೆ, ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬಾ ಬಿಡ್ತಾಯಿತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಇರುತ್ತೆ, ಇದು ತೆಳ್ಳಗೆ ಆಮೇಲೆ ಉದ್ದುದ್ದವಾಗಿರುತ್ತೆ, ತುಂಬ ಟೇಸ್ಟಿ ಆಗುತ್ತೆ ಈ ಪಲ್ಯ ಕೂಡ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ವ ನೀವು, ಇವಾಗ ಕಡಲೆ ಎಲ್ಲ ಒಣಗಿ ಇವಾಗ ಕಡಲೆ ಎಲ್ಲ ಕಿತ್ತುತ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆವಾಗಲೇನು ಹಸಿ ಕಡಲೆ ತೋರಿಸಿದ್ನಲ್ಲ ಅದೇ ಇವಾಗ ಒಣಗಾಗಿದೆ. ಇವಾಗ ಗುತ್ತಿಗೆ ಕೊಟ್ಟಿದ್ದಾರೆ ಲೇಬರ್ಸಿಗೆ. ಸೊ ಅವರೆಲ್ಲ ಕೂಡಿ ಒಂದು ಗುಂಪು ಮಾಡಿಕೊಂಡು ಇದನ್ನೆಲ್ಲ ಕಿತ್ಬಿಟ್ಟು ನಮಗೆ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಿತ್ತಬೇಕಾದ್ರೆ ತುಂಬ ಹಾರ್ಡಾಗಿರುತ್ತೆ ಒಣಗಿದ ಮೇಲೆ. ಸೊ ಹಾಗಾಗಿ ಇದನ್ನು ಕಿತ್ಲಿಕ್ಕೆ ಅಂತ ಹೇಳಿಬಿಟ್ಟೇ 4 ಗಂಟೆ, ಬೆಳಗಿನ ಜಾವ 4 ಗಂಟೆ ಅಥವಾ 5 ಗಂಟೆಗೆ ಬಂದು ಕೀಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ಅಂದರೆ ಸೂರ್ಯ ಇನ್ನು ಹುಟ್ಟಿರೋಕ್ಕಿಂತ ಮುಂಚೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಇಷ್ಟೊಂದು ಜನ ಗುತ್ತಿಗೆ ಇದ್ರ ಮೇಲೆ ಕೀಳ್ತಾ ಇದ್ದಾರೆ. ನೋಡ್ತಾ ಇದ್ರಲ್ವಾ, ಆಲ್ರೆಡಿ ಅವರು ಬಂದು ಕಿತ್ತೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ 1 ಅವರ್ 2 ಅವರ್ ಆಗಿದೆ. ಇವಾಗ ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಸೊ ಏನಕ್ಕಂತಂದರೆ ಬಿಸಿಲಾದಮೇಲೆ ಅದು ಇನ್ನೂ ರಫ್ ಆಗುತ್ತೆ ಕಡಲೆ. ಸೊ ಅದಕ್ಕೋಸ್ಕರ ತುಂಬ ನಸುಕಿನ ಜಾವದಲ್ಲಿ ಕಿತ್ತು ಇಡೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಕಿತ್ತು ಅಲ್ಲಲ್ಲಿ ಈ ಥರ ಗುಂಪು ಮಾಡಿ ಇಟ್ಟಿರ್ತಾರೆ. ನಂತರ ಅದನ್ನೆಲ್ಲ ಸೇರಿ ಒಂದು ಟ್ರ್ಯಾಕ್ಟರ್ ಟ್ರೈಲರಿಗೆ ಸೊ ಈ ಥರ ಲೋಡ್ ಮಾಡ್ತಾರೆ. ಲೋಡ್ ಮಾಡಿ ಒಂದು ಕಡೆ ಡಂಪ್ ಮಾಡ್ತಾರೆ ಇದನ್ನು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ.
ಸೊ ಇದನ್ನೆಲ್ಲ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ನೀವು ಅನ್ಕೊತಿರ್ಬೋದು. ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಯಾವ ಒಂದು ಕಾಳುಗಳನ್ನ ಬೆಳಿಬೇಕಾದ್ರೆ ಅದರಿಂದ ಶ್ರಮ ಎಷ್ಟಿರುತ್ತೆ ರೈತರದು ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಒಂದು ಕಾಳಾಗಿರ್ಬೋದು, ಬೇಳೆ ಆಗಿರ್ಬೋದು, ರೈಸ್ ಆಗಿರ್ಬೋದು ಬೆಳಿಬೇಕಾದ್ರೆ ಅದರಿಂದ ತುಂಬ ರೈತರ ಶ್ರಮ ತುಂಬ ಇರುತ್ತೆ. ಸೊ ಅವರು ಮಳೆ ಗಾಳಿ ಚಳಿ ಅಂದೇನೆ ಬಿಸಿಲು ಅಂದೇನೆ ಈ ಥರ ಕೆಲಸ ಮಾಡಬೇಕಾಗತ್ತೆ. ಸೊ ಅಷ್ಟೊಂದು ಕಷ್ಟಪಟ್ಟು ನಮಗೆ ಅದ್ರ ಬಗ್ಗೆ ಏನು ಗೊತ್ತೇ ಇರೋದಿಲ್ಲ. ಸುಮ್ಮನೆ ಅಂಗಡಿಗೆ ಹೋಗ್ತೀವಿ, ದುಡ್ಡು ಕೊಡ್ತೀವಿ, ಒಂದು ಪ್ಯಾಕೆಟ್ ಕಡಲೆ ಆಗಿರ್ಬೋದು ಅಥವಾ ರೈಸ್ ಆಗಿರ್ಬೋದು, ಏನೇ ಒಂದು ಬೇಳೆ ಆಗಿರ್ಬೋದು ತೊಗೊಂಬಂದು ತಿಂತೀವಿ ಅಷ್ಟೇ. ಸೊ ಅದಕ್ಕೋಸ್ಕರ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಅದರಿಂದ ಎಷ್ಟು ಶ್ರಮ ಇರುತ್ತೆ. ಇದೊಂದು ಈ ಥರ ಕಾಳಾಗಿ ಬರಬೇಕಂದ್ರೆ ಅದರಿಂದ ಎಷ್ಟು ಶ್ರಮ ಇರುತ್ತಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈವನ್ ನಮ್ಮ ಅಪ್ಪ ಅಮ್ಮ ಕೂಡ ನಮ್ಮ ತಮ್ಮ ಕೂಡ ಒಬ್ಬರು ರೈತರೇ. ಸೊ ಅವರು ಕೂಡ ದಿನದ 10 ಅವರ್ ಕೂಡ ಹೊಲದಲ್ಲಿ ಕೆಲಸ ಮಾಡೇ ಮಾಡ್ತಾರೆ, ಗಾಳಿ ಬಿಸಿಲು ಮಳೆ ಅಂದೇನೆ. ಸೊ ಅವರು ಕೂಡ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಸೊ ನನಗಂತೂ ತುಂಬಾ ಹೆಮ್ಮೆ ಇದೆ ನಮ್ಮ ತಂದೆ ತಾಯಿ ಒಬ್ಬ ರೈತರು ಅಂತ ಹೇಳ್ಕೊಳ್ಳೋದಕ್ಕೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅದನ್ನೆಲ್ಲ ಲೋಡ್ ಮಾಡಿಬಿಟ್ಟು ಒಂದು ಕಡೆ ತಂದು ಡಂಪ್ ಮಾಡಿದ್ದಾರೆ ಹೊಲದಲ್ಲೇ. ಸೊ ಇವಾಗ ಅದನ್ನೇನು ಕಡಲೆ ಇದೆ ಅಲ್ವಾ ಅದನ್ನು ಹಾಕೋದಕ್ಕೆ ಮಷಿನ್ ಕೂಡ ತರ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಇಲ್ಲೇ ಹೊಲದಲ್ಲೇ ರಾಶಿ ಮಾಡುವಂಥದ್ದು ಕಡಲೆಕಾಳಿನ ರಾಶಿನ. ಸೊ ಅದಕ್ಕೆ ಮಷಿನ್ ಕೂಡ ಇದೆ. ಮುಂಚೆ ಎಲ್ಲ ಮಷಿನೆಲ್ಲ ಇರಲಿಲ್ಲ, ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಅವಾಗೆಲ್ಲ ಕಣ ಅಂಥೇಳಿ ಇರ್ತಿತ್ತು, ಅಲ್ಲಿ ಇದನ್ನೆಲ್ಲ ಹಾಕಿ ಸೊ ಅದನ್ನು ಎತ್ತುಗಳೇನು ಇರ್ತಿದ್ವಲ್ಲ ಅದ್ರ ಹಿಂದೆ ರೋಲರ್ ಕಟ್ಟಿಬಿಟ್ಟು ಓಡಿಸ್ತಾಯಿದ್ರು. ಅದೆಲ್ಲ ಸಣ್ಣಗಾದಮೇಲೆ ಬೇರ್ಪಡಿಸ್ತಾಯಿದ್ರು ಕಾಳು ಮತ್ತು ಹೊಟ್ಟನ್ನು. ಸೊ ಇವಾಗೆಲ್ಲ ಮಷಿನೆಲ್ಲ ಬಂದುಬಿಟ್ಟಿದೆ, ಸ್ವಲ್ಪ ಕೆಲಸ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ರೈತರಿಗೆ ಸ್ವಲ್ಪ ಲೇಬರ್ಸ್ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಮಷಿನ್ ಬಂದಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇಲ್ಲೆಲ್ಲ ನೋಡಿ ಕಡಲೆ ಎಲ್ಲ ಮಷಿನ್ಗೆಲ್ಲ ಹಾಕ್ತಾಯಿದ್ದಾರೆ. ಇಲ್ಲಿ ಇದು ಕಡಲೆ ಬೇರೆ ಆಗುತ್ತೆ, ಆಮೇಲೆ ಹೊಟ್ಟು ಬೇರೆ ಆಗುತ್ತೆ, ಈ ಥರ ಸ್ವಲ್ಪ ಬೇಗ ಮುಗಿದು ಹೋಗಿಬಿಡತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ನಮ್ಮ ಪಪ್ಪಾಯವರು ಇಲ್ಲಿ ಕುಂತವರು. ಸೊ ಕಡಲೆ ಎಲ್ಲ ಬಿದ್ದಂಗೆ ಅದನ್ನೆಲ್ಲ ಟ್ರೈಲರ್ ತುಂಬ ಸರಿ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವರಲ್ಲಿ ಕುತ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ಕಡಲೆ ಈ ಥರ ಎಲ್ಲ ಕ್ಲೀನಾಗಿ ಒಂದು ಕಡೆ ಸೇರುತ್ತೆ, ಹೊಟ್ಟು ಒಂದು ಕಡೆ ಆಗುತ್ತೆ. ಸೊ ಈ ಥರ ಈಸಿಯಾಗಿ ಇವಾಗ ಸ್ವಲ್ಪ ಬೇಗನೆ ಕೆಲಸ ಮುಗಿದೋಗ್ಬಿಡತ್ತೆ. ಸೊ ಇದೆಲ್ಲ ಮುಂಚೆ ಎಲ್ಲ ಮಾಡಬೇಕಂತಂದರೆ ಒಂದು 15 ದಿನ ಒಂದು ವಾರಗಟ್ಟಲೆ ತೊಗೊಳ್ತಾ ಇತ್ತು ಈ ಥರ ರಾಶಿ ಎಲ್ಲ ಮಾಡಬೇಕಂದ್ರೆ. ಇವಾಗಾದರೆ ಒಂದು ದಿವಸದಲ್ಲಿ ಮುಗಿಸ್ಬಿಡ್ತಾರೆ. ಸೊ ಹಾಗೆ ಇದನ್ನು ಹೊಟ್ಟನ್ನೆಲ್ಲ ಒಂದು ಇದಕ್ಕೆ ಟ್ರೈಲರ್ ಕೂಡ ನೋಡ್ತಾ ಇರ್ಬೋದು ಲೋಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ದನಗಳಿಗೆ ಮೇವು ಅಂತ ಏನು ಹಾಕ್ತಾರಲ್ಲ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಅದನ್ನು ಕೂಡ ಲೋಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗೆ ರಾಶಿ ಎಲ್ಲ ತಗೊಂಡು ಟ್ರೈಲರ್ಗೆ ತುಂಬಿಕೊಂಡು ಮತ್ತೆ ಮನೆ ಹತ್ರನೇ ಹೋಗಿ ಒಂದು ಹಾಕಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಹಾಕಿಬಿಟ್ಟು ಮತ್ತೆ ಅದರಲ್ಲಿ ಏನಾದರೂ ಒಂದು ಕಡ್ಡಿ ಅದು ಕಸ ಅಥವಾ ಮಣ್ಣು ಏನಾದರೂ ಸೇರಿಕೊಂಡಿದ್ರೆ ಸೊ ಅದನ್ನು ಒಂದು ಕ್ಲೀನ್ ಮಾಡುವಂಥ ಕೆಲಸ ನಡೆದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಪ್ಪ ಅಮ್ಮ ಸೇರಿಕೊಂಡು ಹಾಗೆ ಲೇಬರ್ಸ್ ಕರ್ಕೊಂಡ್ಬಿಟ್ಟು ಮಾಡ್ತಾಯಿದ್ದಾರೆ.
ಇದೆಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ರಾಶಿ ಎಲ್ಲ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಆದ ನಂತರ ಬೆಳೆದ ಬೆಳೆಯಲ್ಲಿ ಫಸ್ಟು ದೇವರಿಗೆನೆ ಅಂದರೆ ದೇವಸ್ಥಾನಗಳಿಗೆ ಸ್ವಲ್ಪ ಅರ್ಪಿಸಿಬಿಟ್ಟು ನಂತರ ಬಡವರು ಏನಿರ್ತಾರಲ್ಲ ಊರಲ್ಲಿ, ಸೊ ಅವರಿಗೆಲ್ಲ ಸ್ವಲ್ಪ ದಾನ ಮಾಡ್ತಾರೆ. ತದನಂತರ ರೈತನ ಮನೆಯವರು ತಿನ್ನುವಂಥದ್ದು ಹಿರಿಯರ ಕಾಲದಿಂದ ನಡೆದುಕೊಂಡು ಬಂದಿದೆ. ಸೊ ಇವಾಗಲೂ ಕೂಡ ಹಾಗೆ ಕೂಡ ನಡೀತಾ ಇದೆ. ಹಾಗೆ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆಗೆ ಕಳಿಸುವಂಥದ್ದು ಈ ನಾಡಿನ ಪ್ರತಿಯೊಬ್ಬ ರೈತರ ಜೀವನ ಶೈಲಿಯಾಗಿದೆ. ಅನ್ನದಾತ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ಅಂತಹ ಮುಗ್ಧ ರೈತರ ಬಾಳು ಬಂಗಾರವಾಗಲಿ, ಅವರ ಕುಟುಂಬವನ್ನು ಆ ದೇವರು ಯಾವಾಗಲೂ ಸುಖಮಯವಾಗಿ ಇಟ್ಟಿರಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೆ ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಅವಾಗಲೇ ನಾನು ಏನು ತೋರಿಸಿದ್ನಲ್ಲ ಹುಣಸೆಕಾಯಿ ಎಷ್ಟೊಂದಾಗಿತ್ತಲ್ವ. ಸೊ ಆವಾಗ ಅದು ಹುಣಸೆಕಾಯಿ ಹಸಿಯಾಗಿತ್ತು. ನಾವು ಏನು ಊಟಕ್ಕಂತ ಬಂದಿದ್ವಲ್ಲ ಆ ವ್ಲಾಗಲ್ಲಿ ತೋರಿಸಿದ್ದೀನಿ. ನೀವು ಅದು ವಿಡಿಯೋ ಬೇಕಿದ್ದರೆ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಸೊ ಎಂಡ್ ಸ್ಕ್ರೀನಲ್ಲಿ ಅಲ್ಲಿ ಕೂಡ ನೀವು ವಾಚ್ ಮಾಡಿ. ಆವಾಗ ಹಸಿ ಹುಣಸೆಕಾಯಿ ಇತ್ತು. ಇವಾಗ ನೋಡ್ತಾ ಇರ್ಬೋದು ಹುಣಸೆಕಾಯಲ್ಲಿ ಒಣಗಿ ಈ ಥರ ಹುಣಸೆ ಹಣ್ಣಾಗಿದೆ ಇವಾಗ ನೋಡ್ತಾ ಇರ್ಬೋದು. ಸೊ ಅದನ್ನು ಕೂಡ ಇದನ್ನು ಬಿಡಿಸ್ತಾ ಇದ್ದಾರೆ ಒಬ್ಬ ಲೇಬರ್ನ ಹಚ್ಚಿಸ್ಬಿಟ್ಟು. ಸೊ ತುಂಬಾ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಮೇಲೆ ಹತ್ತಿಬಿಟ್ಟು ಬಡಿಯೋದು ಇದೆಲ್ಲ ಕೆಲಸ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಬಿದ್ದಿದೆಲ್ಲ ಹುಣಸೆ ಹಣ್ಣು ಇವಾಗಿದ್ದು. ಸೊ ಇದರದೆಲ್ಲ ಪ್ರೊಸೀಜರ್ ತುಂಬಾ ಇರುತ್ತೆ ಇದನ್ನೆಲ್ಲ ಬಿಡಿಸಿದ ಮೇಲೆ. ಸೊ ಇದನ್ನು ಅಮ್ಮ ಕೂಡ ಮನೆಗೆ ಹೋದ್ಮೇಲೆ ಇದನ್ನೆಲ್ಲ ಸಪ್ರೇಟ್ ಮಾಡ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಲ್ವ ಹುಣಸೆಕಾಯಿ ಎಲ್ಲ ಬಿಡಿಸಿದ ನಂತರ ಮನೆ ಮೇಲೆ ಟೆರೆಸ್ ಮೇಲೆ ಹಾಕಿದ್ದಾರೆ. ಸೊ ಅದನ್ನೆಲ್ಲ ಮೇಲಿನ ಸಿಪ್ಪೆ ಎಲ್ಲ ಜಜ್ಜಿಬಿಟ್ಟು ತೆಗಿಬೇಕು. ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ಹುಣಸೆಕಾಯಿ ಒಳಗಡೆ ಏನು ಬೀಜ ಇರುತ್ತಲ್ವ, ಸೊ ಅದನ್ನು ತೆಗೆಯೋದಕ್ಕೋಸ್ಕರ ಈ ಥರ ಹುಣಸೆ ಹಣ್ಣನ್ನು ಜಜ್ಜಬೇಕಾಗತ್ತೆ. ಸೊ ಆ ಥರ ಜಜ್ಜಿ ಇಟ್ಟ ಮೇಲೆ ಅದನ್ನೆಲ್ಲ ಓಪನ್ ಮಾಡಿ ಬೆಳಗಿನ ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಎಲ್ಲ ಸಪ್ರೇಟ್ ಮಾಡಿ ಬೀಜ ಸಪ್ರೇಟ್ ಮಾಡಿದ್ದಾರೆ. ಹಾಗೆ ಹುಣಸೆ ಹಣ್ಣು ಸಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಮಾಡೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ನೋಡ್ತಾ ಇರ್ಬೋದು. ಹಾಗೆ ಕೈ ನೋವು ಕೂಡ ತುಂಬಾ ಆಗುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದರ ಹಿಂದೆ ತುಂಬ ಶ್ರಮ ಇರುತ್ತೆ. ಸೊ ನಾವು ಅಂಗಡಿಯಿಂದ ಪ್ಯಾಕೆಟ್ ತಂದು ತಿಂದುಬಿಡ್ತೀವಿ. ಸೊ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂತ ಸೊ ನಾವು ಇದನ್ನೆಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ಯಾವುದೇ ಫುಡ್ಡನ್ನಾಗಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ತುಂಬಾ ಶ್ರಮ ಇರುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಹಾಗೆ ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇದ್ದೀರಂದರೆ ನಿಮಗೆ ಇಷ್ಟವಾಗಿದೆ ಅಂತ ಅರ್ಥ. ಸೊ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಬನ್ನಿ. ಹಾಗೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋನ ನಾನು ಕೊಡ್ತಾ ಬರ್ತೀನಿ. ಸೊ ಇದೇ ಥರದ್ದು ವಿಲೇಜ್ ಲೈಫ್ ಆಗಿರ್ಬೋದು, ಬೇರೆ ಬೇರೆ ಕಂಟೆಂಟ್ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಕೂಡ ಎಂಜಾಯ್ ಮಾಡ್ಬೋದು. ಸೊ ಇದೆಲ್ಲ ಹುಣಸೆ ಹಣ್ಣಿಂದೆಲ್ಲ ಕ್ಲೀನಾಗಿ ಮಾಡಿ ಇಟ್ಟಾದ ನಂತರ ಸೊ ಇದು ನೆಕ್ಸ್ಟ್ ಡೇಯದ್ದು ವ್ಲಾಗು. ಇಲ್ಲಿ ನೋಡ್ತಾ ಇರ್ಬೋದು ಟೆರೆಸ್ ಮೇಲೆ ಅಮ್ಮ ಒಂದಿಷ್ಟು ಗಾರ್ಡನ್ ಮಾಡಿದ್ದಾರೆ. ಕರಿಬೇವಿನ ಗಿಡನೂ ಎಷ್ಟು ಚೆನ್ನಾಗಿ ಬೆಳೆದಿದೆ. ಹಾಗೆ ಅದರ ಜೊತೆಯಲ್ಲೇ ಮೆಣಸಿನ ಗಿಡ ಕೂಡ ಹುಟ್ಟಿದೆ, ಮೆಣಸಿನ್ಕಾಯಿ ಗಿಡ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ರೋಸ್, ವಾವ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಇದು ಪನ್ನೀರ್ ರೋಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿಬಿಟ್ಟಿತ್ತು, ಎಷ್ಟೊಂದು ಬಿಟ್ಟಿದೆ ನೋಡ್ತಾ ಇರ್ಬೋದು. ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತಾಯಿತ್ತು ನನಗಂತೂ. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ದಿನ ಇಷ್ಟೊಂದು ಹೂಗಳು ಬಿಡ್ತಾಯಿತ್ತು. ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಷ್ಟೊಂದು ಅಳಿದಾವಲ್ಲ.
ಇಲ್ಲಿ ನೋಡ್ತಾ ಇದ್ರಿ ಅಲ್ವಾ, ಮೆಣಸಿನ್ಕಾಯಿ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಸೊ ರೋಸ್ ಕೂಡ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಸೊ ಅಮ್ಮ ಕೂಡ ಅದನ್ನು ರೋಸ್ ಎಲ್ಲ ಕಟಿಂಗ್ ಮಾಡ್ತಾಯಿದ್ರು. ಸೊ ಪೂಜೆಗೂ ಆಗುತ್ತೆ, ಹಾಗೆ ತಲೆಯಲ್ಲಿ ಮುಡ್ಕೊಳ್ಳೋಕ್ಕೂ ಆಗುತ್ತೆ. ಸೊ ಅಷ್ಟೊಂದು ಚೆನ್ನಾಗಿ ಬಿಟ್ಟಿರುತ್ತೆ, ಡೈಲಿ ಅಷ್ಟೊಂದು ಹೂ ಬಿಡ್ತಾ ಇರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ನಾವು ಚಿಕ್ಕವರಿರುವಾಗ ತಿಂತಾ ಇದ್ವಲ್ಲ ಇಲಾಚಿಕಾಯಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದಿದು. ಸೊ ಬೇಸಿಗೆ ಬಂತಂದರೆ ಸಾಕು, ರಜೆಯಲ್ಲಿ ಬರೀ ಇದನ್ನು ಕಿತ್ಕೊಳ್ಳೋದಕ್ಕಂತೇಳಿ ಬರೀ ಹೋಗ್ತಾ ಇದ್ವಿ. ಸೊ 90s ಕಿಡ್ಸಿಗೆ ಇದೆಲ್ಲ ಗೊತ್ತಿರತ್ತೆ. ಪರಂಗಿ ಹಣ್ಣು ಅಂತ ಕರೀತಾರೆ, ಅಥವಾ ಇಲಾಚಿಕಾಯಿ ಅಂತ ಕರೀತಾರೆ. ನಮಗಂತೂ ಇದು ತುಂಬಾ ಇಷ್ಟ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಬೀಜ ತೆಗೆದುಬಿಟ್ಟು ತಿನ್ನಬೇಕು. ಸೊ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಿದು. ಸಿಕ್ಕರೆ ಮಾತ್ರ ಬಿಡೋದಕ್ಕೆ ಹೋಗಬೇಡಿ, ತಿಂತಾ ಇರಿ ಇದನ್ನು. ಇವಾಗ ಇದರ ಸೀಸನ್ನು. ಇದನ್ನು ನಿಮ್ಮೂರಲ್ಲಿ ಏನಂತ ಕರಿತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ತಿನ್ನಂತೀವ? ಏನವ್ವ ತೋರಿಸು. ಇಲಾಚಿ ಅವ್ವ, ಎಲಾಚಿ ಅಲ್ಲ ಇಲಾಚಿ, ಇಲಾಚಿಕಾಯಿ. ಚೆನ್ನಾಗಿದೆಯಾ? ತಿನ್. ತಿನ್. ಬೀಜ ರಿಮೂವ್ ಮಾಡಿ ನೋಡಿ ಹಿಂಗೆ ತಿನ್ಬೇಕಾ? ಬೀಜ ತೆಗಿಬೇಕಾ ನೋಡಿ, ಈ ಥರ ತೆಗಿಬೇಕಾ? ನೋಡಿ ಇನ್ನೂ ತಗೋ, ಚೆನ್ನಾಗಿದೆ ತಗೋರೋ. ಸೊ ನಾವು ಸಾಯಂಕಾಲ ಹಾಗೆ ಇಲಾಚಿಕಾಯಿ ತಿನ್ಕೊಳ್ತಾ ಕುತ್ಕೊಂಡಿದ್ವಿ ಕಟ್ಟೆ ಮೇಲೆ. ಹಾಗೆ ಮಕ್ಕಳೆಲ್ಲ ಈ ಥರ ಇಟ್ಟಿಗೆ ಇಟ್ಬಿಟ್ಟು ಇದು ಲಗೋರಿ ಆಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾವೆಲ್ಲ ಚಿಕ್ಕವರಿರುವಾಗ ಈ ಥರ ಎಲ್ಲ ಆಟ ಆಡಿದ ನೆನಪಾಗ್ತಾಯಿತ್ತು. ಅದು ಹಾಗೆ ಇಲಾಚಿ ತಿನ್ಕೊತ ಆ ಒಂದು ನೆನಪನ್ನು ಸವಿತಾ ಇದ್ವಿ. ಹಾಗೆ ಯಾರ್ದು ಬಿತ್ತು? ನಿಂದೇನದ? ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.